ಮೊದಲನೆಯ ಪ್ರಶ್ನೆ, ಸ್ವಾತಂತ್ರ್ಯ ಭಾರತದ ಮೊದಲ ದಂಡನಾಯಕ ಯಾರು? ಆಪ್ಷನ್ಸ್: ಎ ಜನರಲ್ ಕರಿಯಪ್ಪ, ಬಿ ಜನರಲ್ ತಿಮ್ಮಯ್ಯ, ಸಿ ಜನರಲ್ ಮಾಣಿಕ್ ಶಾ, ಡಿ ಜನರಲ್ ಕುಮಾರ್ ಮಂಗಳಂ. ಸರಿಯಾದ ಉತ್ತರ ಆಪ್ಷನ್ ಎ ಜನರಲ್ ಕರಿಯಪ್ಪ. ಎರಡನೆಯ ಪ್ರಶ್ನೆ, ಕ್ರಿಕೆಟಿನಲ್ಲಿ ಯಾರನ್ನು ಲಿಟಲ್ ಮಾಸ್ಟರ್ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಸೌರವ್ ಗಂಗೂಲಿ, ಬಿ ಸಚಿನ್ ತೆಂಡೂಲ್ಕರ್, ಸಿ ಸುನಿಲ್ ಗವಾಸ್ಕರ್, ಡಿ ರಾಹುಲ್ ದ್ರಾವಿಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಸುನಿಲ್ ಗವಾಸ್ಕರ್. ಮೂರನೆಯ ಪ್ರಶ್ನೆ, ಕಾರಂಜ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್: ಎ ರಾಯಚೂರು, ಬಿ ಬೀದರ್, ಸಿ ಬೆಳಗಾವಿ, ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಬೀದರ್. ನಾಲ್ಕನೆಯ ಪ್ರಶ್ನೆ, ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಆಪ್ಷನ್ಸ್: ಎ ಪಾಟ್ನಾ, ಬಿ ಮುಂಬೈ, ಸಿ ಕೋಲ್ಕತ್ತಾ, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ. ಐದನೆಯ ಪ್ರಶ್ನೆ, ಸೂರ್ಯನ ಅತ್ಯಂತ ಹೊರಪದರದ ಹೆಸರೇನು? ಆಪ್ಷನ್ಸ್: ಎ ಪ್ರಭಾವಗೋಳ, ಬಿ ವರ್ಣಗೋಳ, ಸಿ ಲಿಥೋಸ್ಫಿಯರ್, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಭಾವಗೋಳ. ಆರನೆಯ ಪ್ರಶ್ನೆ, ಕಲ್ಲುಗಳನ್ನು ತಿನ್ನುವ ಹಕ್ಕಿ ಯಾವುದು? ಆಪ್ಷನ್ಸ್: ಎ ಹದ್ದು, ಬಿ ಪೆಂಗ್ವಿನ್, ಸಿ ಆಸ್ಟ್ರಿಚ್ ಪಕ್ಷಿ, ಡಿ ಕೋಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರಿಚ್ ಪಕ್ಷಿ. ಏಳನೆಯ ಪ್ರಶ್ನೆ, ಅತಿ ಹೆಚ್ಚು ಕರಾವಳಿ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಕರ್ನಾಟಕ, ಬಿ ಗುಜರಾತ್, ಸಿ ಕೇರಳ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಅತಿ ಹೆಚ್ಚು ಕರಾವಳಿ ಹೊಂದಿದೆ. ಎಂಟನೆಯ ಪ್ರಶ್ನೆ, ಮೊಘಲರ ಅನಕ್ಷರಸ್ಥ ಅರಸ ಯಾರು? ಆಪ್ಷನ್ಸ್: ಎ ಶಹಜಾನ್, ಬಿ ಹುಮಾಯೂನ್, ಸಿ ಬಾಬರ್, ಡಿ ಅಕ್ಬರ್. ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಬರ್ ಅನಕ್ಷರಸ್ಥ ಅರಸನಾಗಿದ್ದನು. ಒಂಬತ್ತನೆಯ ಪ್ರಶ್ನೆ, ನರೇಂದ್ರನಾಥ್ ದತ್ತ ಎಂಬುದು ಯಾರ ಮೂಲ ಹೆಸರಾಗಿತ್ತು? ಎ ಸ್ವಾಮಿ ವಿವೇಕಾನಂದ, ಬಿ ದಯಾನಂದ ಸರಸ್ವತಿ, ಸಿ ಆತ್ಮಾರಾಮ್ ಪಾಂಡುರಂಗ್, ಡಿ ಶಂಕರಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾಮಿ ವಿವೇಕಾನಂದರು. ಹತ್ತನೇ ಪ್ರಶ್ನೆ, ಕನ್ನಡದ ಮೊದಲ ರಾಜವಂಶ ಯಾವುದು? ಆಪ್ಷನ್ಸ್: ಎ ಚಾಲುಕ್ಯರು, ಬಿ ಕದಂಬರು, ಸಿ ಚೋಳರು, ಡಿ ಹೊಯ್ಸಳರು.
ಸರಿಯಾದ ಉತ್ತರ ಆಪ್ಷನ್ ಬಿ ಕದಂಬರು. ಕನ್ನಡದ ಮೊದಲ ರಾಜವಂಶ ಕದಂಬ ವಂಶ.